ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ನನ್ನ ದಿನ ಶುರುವಾಗಿದ್ದು ಬೆಳಗ್ಗೆ 4:15. ಆ್ಯಕ್ಚುಲಿ ಧನುರ್ಮಾಸಕ್ಕೆ 4 ಗಂಟೆಗೆ ಎದ್ದು ಅಭ್ಯಾಸ ಆಗಿತ್ತಲ್ವ. ಸೊ ಇದಕ್ಕೆ ಮೇಲೆ ನನಗೆ 4 ಗಂಟೆಗೆ ಎದ್ದೋಳು ಅಂತ ಪವರ್ ಬಂದಿದೆ ಅಂತ ಅನ್ನಿಸ್ತಿದೆ. ಅಲಾರಾಮ್ನ ಸ್ನೂಸ್ ಮಾಡ್ದೇನೆ ಎದ್ದೊಳ್ಬೋದು ಅಂತ ನನ್ನ ಮೈಂಡು ಪ್ರಿಪೇರ್ ಆಗಿಬಿಟ್ಟಿದೆ. ಸೊ ನೆನ್ನೆ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ದರಿಂದ 4:15 ಅಲಾರಾಮ್ ಇಟ್ಟಿದ್ದೆ. ಸೊ ಎಕ್ಸಾಕ್ಟ್ 4:30ಗೆ ಎದ್ದಿದ್ದಾಯಿತು. ಅದೇನೋ ಗೊತ್ತಿಲ್ಲ, ಯಾವುದೇ ಒಂದು ಹಬ್ಬದ ದಿನ ಅಥವಾ ಯಾವುದೇ ಪೂಜೆಗೆ ಮೊದಲು ಮನೇನ ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ ಮನಸ್ಸನ್ನೇ ಕ್ಲೀನ್ ಮಾಡ್ಕೊಂಡಷ್ಟು ಒಳ್ಳೆ ಫೀಲ್ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಮನೆಯೇ ಕ್ಲೀನಾಗಿಲ್ಲ ಅಂತ ಹೇಳಿದ್ರೆ ಮನಸ್ಸು ಹೆಂಗೆ ಕಾಮಾಗಿರುತ್ತೆ ಅಲ್ವಾ. ಫಸ್ಟು ಅದನ್ನು ಮುಗಿಸ್ಕೊಂಡು ಆಮೇಲೆ ಇರೋ ಕೆಲಸನ ಮಾಡೋಣ ಅಂತ ಹೇಳಿ ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಏಕಾದಶಿ ದಿನ ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಾಗಿಲು ಮುಂದೆ ರಂಗೋಲಿ ಹಾಕೋದು ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ವಿಷ್ಣುಗೆ ಅತಿ ಪ್ರಿಯವಾಗಿರೋದು ಅಂತ ಹೇಳಿದ್ರೆ ತುಳಸಿನೇ. ಸೊ ಆ ತುಳಸಿ ಗಿಡದ ಮುಂದೆ ನಾವು ರಂಗೋಲಿ ಹಾಕೋವಾಗ ಅಷ್ಟು ಸ್ವಚ್ಛವಾಗಿರುವಂಥ ಗಾಳಿನ ಸೇವನೆ ಮಾಡೋದಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಇಂಡಿಯನ್ಸು ಎಷ್ಟು ಬ್ರಿಲಿಯನ್ಸ್ ಅಂತ ಹೇಳಿದ್ರೆ ಪೂಜೆ ವಿಧಿವಿಧಾನ ಅಂತ ಹೇಳಿ ಎಷ್ಟೊಂದು ಸೈಂಟಿಫಿಕಲ್ ಥಿಂಗ್ಸ್ನ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ. ಅಂದರೆ ಸುಮಾರು ಜನ ಅಂದ್ಕೊಳ್ತಾರೆ, ಓಕೆ ಗಿಡಕ್ಕೆಲ್ಲ ಏನಕ್ಕೆ ನಾವು ಪೂಜೆ ಮಾಡಬೇಕು ಅಂತ. ತುಳಸಿ ಗಿಡನ ಮನೆ ಮುಂದೆ ಬೆಳೆಸೋದು ಜಸ್ಟು ಧಾರ್ಮಿಕವಾಗಿರೋ ಅಂಥ ವಿಚಾರ ಅಲ್ಲ. ಅದ್ರ ಹಿಂದ್ಗಡೆ ನಮಗೆ ಆರೋಗ್ಯದ ಬೆನಿಫಿಟ್ಸ್ ಕೂಡ ಇದೆ ಮತ್ತು ಆಧ್ಯಾತ್ಮಿಕತೆಯೂ ಇದೆ. ಸೈಂಟಿಫಿಕಲಿ ತುಳಸಿ ಗಿಡ ಬಂದು ದಿನಕ್ಕೆ 20 ಗಂಟೆ ನಮಗೆ ಆಕ್ಸಿಜನ್ ಕೊಡುತ್ತೆ. ನಮ್ಮ ಮನೆ ಒಳಗಡೆ ಬರೋ ಅಂಥ ಅನ್ಪ್ಯೂರಿಫೈಡು ಅಥವಾ ಪಾಯ್ಸನಸ್ ಏರ್ನ ಅದು ಪ್ಯೂರಿಫೈ ಮಾಡಿ ಕೊಡುತ್ತೆ. ಕಾಸ್ಟ್ಲಿಯಾಗಿರೋ ಅಂಥ ಏರ್ ಪ್ಯೂರಿಫೈಯರ್ಸ್ನ ಮನೆಯಲ್ಲಿ ಇಂಪ್ಲಾಂಟ್ ಮಾಡಿಸ್ಕೊಳ್ಳೋಕೆ ಮೊದಲು ನಾವು ನೈಸರ್ಗಿಕವಾಗಿ ಸಿಗೋ ಅಂಥ ತುಳಸಿ ಗಿಡನೇ ತಂದು ಮನೆ ಮುಂದೆ ನೆಟ್ಟರೆ ಎಷ್ಟೋ ಒಳ್ಳೆ ಗಾಳಿ ನಮಗೆ ಸಿಗುತ್ತೆ. ಇನ್ನೂ ಬೆಸ್ಟ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಎವ್ರಿ ಡೇ 2 to 3 ಲೀವ್ಸು ನಾವು ತುಳಸಿ ಗಿಡದ ಎಲೆಗಳನ್ನ ತಿಂತಾ ಬಂದರೆ ನಮಗೆ ಇಮ್ಯೂನ್ ಸಿಸ್ಟಮು ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಮತ್ತು ಶೀತ, ನೆಗಡಿ, ಕೆಮ್ಮು ಇದಕ್ಕೆಲ್ಲದಕ್ಕೂ ರಾಮಬಾಣ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ, ನನಗೆ ಯಾವಾಗ ಕೋಲ್ಡ್ ಬಂದರೂ ಕೆಮ್ಮು ಬಂದ್ರೂ ಅಷ್ಟೇನೆ ದೊಡ್ಡ ಪತ್ರೆ ಮತ್ತು ತುಳಸಿ ದಳನ ಇಟ್ಕೊಂಡು ನಾನು ಯಾವಾಗಲೂ ಅಗಿತಾ ಇರ್ತೀನಿ ಅಂತ. ಆ್ಯಕ್ಚುಲಿ ನಾನು ಇವಾಗಲೂ ಅಷ್ಟೇ, ನನಗೆ ಕೋಲ್ಡ್ ಇದೆ, ಟ್ರಸ್ಟ್ ಮೀ, ನಾನು ಬೆಳಗ್ಗೆ 2 ತುಳಸಿ ದಳನ ತಿಂದಿದ್ದೀನಿ. ಆ ಥರ ತಿಂದಿಲ್ಲ ಅಂದರೆ ನನಗೇನೋ ಡೇನೇ ಸ್ಟಾರ್ಟ್ ಆಗಿಲ್ಲ ಥರ ಫೀಲ್ ಆಗುತ್ತೆ. ಎವ್ರಿ ಡೇ ನನಗೆ ತೀರ್ಥದಲ್ಲಿ ತುಳಸಿ ದಳನ ಹಾಕ್ಕೊಂಡು ಅದನ್ನು ತಗೊಳ್ಳೋ ಅಂಥ ಅಭ್ಯಾಸ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಅಭ್ಯಾಸ ಕಲ್ಟಿವೇಟ್ ಆಗಿಬಿಟ್ಟಿದೆ ಅಲ್ಲ, ಅದನ್ನು ಬಿಡೋದಕ್ಕಾಗ್ತಿಲ್ಲ. ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ಇದೆ ಮತ್ತು ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನೂ ಬರೋದಿಲ್ಲ. ಸೊ ಆರಾಮಾಗಿ ತಿನ್ಬೋದು. ಇನ್ನೂ ಇದರಿಂದ ಆಗೋ ಅಂಥ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಆ ತುಳಸಿ ದಳದ ಘಮ ಇದೆ ಅಲ್ವಾ, ಆ ಸುವಾಸನೆ ನಮಗೆ ಸ್ಟ್ರೆಸ್ ಬಸ್ಟರ್ ಥರ ವರ್ಕ್ ಮಾಡುತ್ತೆ. ನಮಗೆ ಜಾಸ್ತಿ ಟೆನ್ಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಮೇಲೆ ಬೀರೋ ಅಂಥ ಒತ್ತಡನ ಆ ಗಾಳಿ ಸಲೀಸ್ ಮಾಡುತ್ತೆ ಮತ್ತು ಅದು ಒಂಥರ ನಮಗೆ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ. ಬರೀ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಅಲ್ಲ, ಇದ್ರ ಹಿಂದ್ಗಡೆ ಇರೋವಂಥ ಸೈನ್ಸ್ ಏನು ಅಂತ ಹೇಳಿದ್ರೆ ಇದು ಇನ್ಸೆಕ್ಟ್ ರಿಪೆಲೆಂಟ್ ಥರನೂ ವರ್ಕ್ ಮಾಡುತ್ತೆ. ಸಣ್ಣ ಸಣ್ಣ ಕೀಟಾಣುಗಳು ಮತ್ತು ಸೊಳ್ಳೆಗಳು ಬರ್ದಿರೋಂತೆ ಕಾಪಾಡುತ್ತೆ. ಮತ್ತು ಇದು ವೈರಸ್ಗಳ ವಿರುದ್ಧ ಹೋರಾಡೋ ಅಂಥ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ನ ಹೊಂದಿರೋದ್ರಿಂದ ನಾವು ಇದನ್ನು ತಿಂತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಮ್ಯೂನ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದ್ರೆ ಸುಮಾರು ಜನ ಹೇಳಿರೋದು ನೀವು ಕೇಳಿರ್ತೀರ, ಲಕ್ಷ್ಮಿ ಬಂದು ಸಮೃದ್ಧಿ ಸಂಕೇತ ಅಂತ. ಯಾರ ಮನೇಲಿ ತುಳಸಿ ತುಂಬ ಹಚ್ಚ ಹಸಿರಾಗಿ ದಟ್ಟವಾಗಿ ಬೆಳೆದಿರ್ತಾರೋ ಸೊ ಅವ್ರ ಮನೇಲಿ ಲಕ್ಷ್ಮಿ ನೆಲೆಸಿರ್ತಾರೆ, ಅವ್ರ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅಂತ. ಇನ್ನೂ ಸುಮಾರು ಜನ ಹೇಳಿರೋದು ನೀವು ಕೇಳಿರ್ತೀರ, ಮನೆ ಮುಂದೆ ತುಳಸಿ ಗಿಡ ಇತ್ತು ಅಂತ ಹೇಳಿದ್ರೆ ನಮಗೆ ಯಾರಾದರೂ ಕೆಟ್ಟದ್ದು ಬಯಸಿದ್ದಾರೆ ಅಥವಾ ಕೆಟ್ಟದ್ದು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅಂಟೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಎನರ್ಜಿನ ಎಲ್ಲ ಅಟ್ರ್ಯಾಕ್ಟ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಯಾಗಿ ನಮಗೆ ಕನ್ವರ್ಟ್ ಮಾಡಿ ಕೊಡುತ್ತೆ ಅಂತ. ಇನ್ನು ವಾಸ್ತು ಪ್ರಕಾರ ನೋಡಿದ್ರೆ ನಮ್ಮ ವಾಸ್ತು ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಉತ್ತರ ಅಥವಾ ಈಶಾನ್ಯ ದಿಕ್ಕಲ್ಲಿ ತುಳಸಿ ಗಿಡ ಇಡೋದ್ರಿಂದ ಯಾವುದೇ ರೀತಿಯಾಗಿರುವಂಥ ವಾಸ್ತು ದೋಷ ಇದ್ರೂ ಅದು ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ.
ಇನ್ನೂ ಎಸ್ಪೆಷಲಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋದ್ರೂ ಸರಿ ಅಥವಾ ಮನೆಯಲ್ಲೇ ಪೂಜೆ ಮಾಡ್ತಿದ್ರೂ ಸರಿ, ದೇವರಿಗೆ ತುಳಸಿನ ಸಮರ್ಪಿಸಿ ನಾವು ಪೂಜೆ ಮಾಡೋದ್ರಿಂದ ಪೂರ್ತಿಯಾಗಿರುವಂಥ ಫಲನ ಕಾಣ್ಬೋದು ಅಂತ ಒಂದು ನಂಬಿಕೆ ಇದೆ. ಈಗ ತಾನೇ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಬಂದಾಯಿತು. ಭಗವಾನ್ ಶ್ರೀ ವಿಷ್ಣುಗೆ ಶ್ರೇಷ್ಠವಾಗಿರುವಂಥ ತುಳಸಿನ ಅರ್ಪಿಸೋದಕ್ಕೆ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ವೈಕುಂಠ ಏಕಾದಶಿ ಮಹತ್ವ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನ 33 ಕೋಟಿ ದೇವತೆಗಳು ಕೂಡ ವೈಕುಂಠಕ್ಕೆ ಬಂದು ಶ್ರೀಹರಿ ದರ್ಶನ ಪಡಿತಾರೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಈ ದಿನ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಮಸ್ತ ದೇವತೆಗಳ ಆಶೀರ್ವಾದನೂ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಥರನೇ ಏಕಾದಶಿ ದಿನ ಉಪವಾಸ ಮಾಡೋದು ತುಂಬಾ ಶ್ರೇಷ್ಠ. ಆದರೆ ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡೋದು ಈ ವರ್ಷ ಎಲ್ಲನೂ ನಾವು ಮಾಡಿರಲ್ಲ ಅಲ್ವಾ. ಸೊ ಅದು ಒಂದೇ ದಿವಸದಲ್ಲಿ ಆ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ವೈಕುಂಠ ಏಕಾದಶಿ ದಿನ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಪುರಾಣದ ಪ್ರಕಾರ ಯಾಕೆ ಅಂತ ಹೇಳಿದ್ರೆ, ಮಹರ್ಷಿ ಮೇಧ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾರೆ. ಅವರು ಒಮ್ಮೆ ದೇವಿ ಕೋಪಕ್ಕೆ ಗುರಿಯಾದಾಗ ಅವರು ತಮ್ಮ ದೇಹನ ತ್ಯಜಿಸುವಂಥ ಸಮಯ ಬರುತ್ತೆ. ಆ ಸಮಯದಲ್ಲಿ ಅವ್ರ ದೇಹದಲ್ಲಿರೋ ಭಾಗಗಳು ಅಕ್ಕಿ ಮತ್ತು ಬಾರ್ಲಿಯಾಗಿ ಮಾರ್ಪಾಡಾಗಿ ಬೆಳೀತು ಅನ್ನೋ ಒಂದು ನಂಬಿಕೆ ಇದೆ. ಮಹರ್ಷಿಗಳ ಶರೀರ ತ್ಯಾಗ ಮಾಡಿದ ದಿನ ಏಕಾದಶಿ ಆಗಿರುತ್ತೆ. ಅದರಿಂದ ನಾವು ಇವತ್ತಿನ ದಿನ ಅನ್ನ ಸೇವಿಸೋದ್ರಿಂದ ಆ ಮಹರ್ಷಿ ಮಾಂಸನೇ ಸೇವಿಸಿರೋ ಥರ ನಮಗೆ ದೋಷ ಬರುತ್ತೆ ಅಂತ ಹೇಳಿ ಒಂದು ಪುರಾಣ ಇದೆ. ಬಟ್ ನನಗೆ ಏನೋ ಅಷ್ಟೊಂದು ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಅದರಿಂದ ನಾನು ಅದಕ್ಕೆ ತುಂಬ ಒತ್ತು ಕೊಡಲಿಲ್ಲ. ಬಟ್ ಅಂದರೆ ಇದಕ್ಕೆ ಸೈಂಟಿಫಿಕಲ್ ರೀಸನ್ ಕೂಡ ಇದೆ. ಇವತ್ತು ಏನು ಅಂತ ಹೇಳಿದ್ರೆ, ಅಕ್ಕಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಚಂದ್ರನ ಸಮುದ್ರದ ಅಲೆಗಳು ಆಕರ್ಷಿಸುತ್ತಲ್ಲ, ಆ ಥರ ಏಕಾದಶಿ ದಿನ ಚಂದ್ರನ ಪ್ರಭಾವ ನಮ್ಮ ದೇಹದ ಮೇಲೆ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ನಮ್ಮದು ಬಾಡಿಯಲ್ಲಿ ವಾಟರ್ ಕಂಟೆಂಟು ಕಡಿಮೆ ಆಗ್ತಾ ಬರುತ್ತೆ. ಸೊ ಡೈಜೆಷನ್ನು ತುಂಬ ನಿಧಾನಕ್ಕಾಗೋದ್ರಿಂದ ನಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಏಕಾದಶಿ ದಿನ ಹೊಟ್ಟೆನ ನಾವು ಡಿಟಾಕ್ಸಿಫೈ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಕಾನ್ಸಂಟ್ರೇಷನ್ ಪವರೂ ಇಂಪ್ರೂವ್ ಆಗುತ್ತೆ ಮತ್ತು ನಮಗೆ ಅಕ್ಕಿ ಜೀರ್ಣ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೇನೆ ಇವತ್ತು ಅಕ್ಕಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ನನಗೆ ಅನ್ನ ತಿಂದಿಲ್ಲ ಅಂತೇಳಿದ್ರೆ ಸುಸ್ತಾಗ್ಬಿಡುತ್ತೆ. ಈಗ ಬರ್ತಾ ಬರ್ತಾ ನಾನು 4 o'clockಗೆ ಎದ್ದೊಳ್ತಿದ್ದೀನಲ್ಲ, ಹಶ್ವು ತುಂಬ ಜಾಸ್ತಿ ಆಗ್ತಿದೆ ಮತ್ತು ನಿದ್ದೆನೂ ಜಾಸ್ತಿ ಮಾಡ್ತಿಲ್ಲ. ನಾನು ಫಸ್ಟೆಲ್ಲ 8 hours ಆಫ್ ಸ್ಲೀಪ್ ಮಾಡ್ತಿದ್ದೆ. ಬಟ್ ಈಗ ನನಗೆ ನಿದ್ದೆ ತುಂಬ ಶಾರ್ಟಾಗಿ ಹೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಜಸ್ಟ್ 5 hours ಅಥವಾ 5.5 hours ನನಗೆ ನಿದ್ದೆ ಸಿಗ್ತಿರೋದ್ರಿಂದ ಹಶ್ವು ಜಾಸ್ತಿ ಆಗ್ತಿರೋದ್ರಿಂದ ಇವತ್ತು ನಾನು ಅಕ್ಕಿಯಿಂದನೇ ಪ್ರಸಾದ ಕೂಡ ಮಾಡಿಕೊಂಡೆ. ಗೊತ್ತಿಲ್ಲ ದೇವರು ನನಗೆ ಶಾಪ ಕೊಡ್ತಾರೋ ವರ ಕೊಡ್ತಾರೋ ಅಂತ. ಬಟ್ ಆದರೆ ಸೈಂಟಿಫಿಕಲಿ ಇದೇ ರೀಸನ್ನು. ನನಗೆ ಸೈಂಟಿಫಿಕಲ್ ರೀಸನ್ ಗೊತ್ತು ಅಲ್ವಾ, ಡೈಜೆಷನ್ ಆಗಲ್ಲ ಅಂತ ಹೇಳಿ ಒಂದು ಚೂರು ತಿನ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ನೈವೇದ್ಯಕ್ಕೆ ಕೂಡ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನೇ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅನ್ನ ತಿನ್ನೋದ್ರಿಂದ ನಮಗೆ ಲೆಥಾರ್ಜಿಕ್ಕಾಗಿ ಫೀಲ್ ಆಗುತ್ತಲ್ವಾ. ಸೊ ಸ್ವಲ್ಪ ನಿದ್ದೆನೂ ಬರುತ್ತೆ. ನಾವು ಪೂಜೆಗೆ ಕೂತ್ಕೊಳ್ಳೋವಾಗ ಅಥವಾ ಈ ರೀತಿ ಧ್ಯಾನ ಮಾಡೋ ಟೈಮಲ್ಲಿ ನಮ್ಮ ಮನಸ್ಸು ಮತ್ತು ದೇಹ ಕೂಡ ಚುರುಕಾಗಿರಬೇಕು. ಅದಕ್ಕೇನೆ ಸಾತ್ವಿಕವಾಗಿರೋವಂಥ ಫಲಹಾರಗಳನ್ನ ತಗೊಳ್ಳೋದು ತುಂಬಾ ಶ್ರೇಷ್ಠ. ಹಣ್ಣು ಹಂಪಲು ಮತ್ತು ಹಾಲು ಇದನ್ನೆಲ್ಲ ತಗೊಳ್ಳೋದ್ರಿಂದ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ನಾವು ಅಕ್ಕಿ ಜಾಸ್ತಿ ತಿನ್ನೋದ್ರಿಂದ ನಿದ್ದೆ ಬಂದ್ಬಿಡುತ್ತೆ. ಅದು ಕೂಡ ಒಂದು ರೀಸನ್ನೇ. ಉಪವಾಸ ಮಾಡೋದು ಮೈಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿಯಲ್ಲಿ ಏನಾದರೂ ಕೆಟ್ಟ ಅಂಶ ಕೂಡ ಇದ್ರೂ ಅದು ತೆಗ್ದಾಕ್ಬಿಡುತ್ತೆ. ಸೊ ಈವನ್ ಈ ರೀತಿ ಫಾಸ್ಟಿಂಗ್ ಮಾಡೋದು ಕ್ಯಾನ್ಸರ್ನ ಹೋರಾಡೋ ಶಕ್ತಿ ಕೂಡ ಕೊಡುತ್ತೆ. ಸೊ ನಿಮ್ಮ ಕೈಯಲ್ಲಿ ಶಕ್ತಿ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಹೋಲ್ ಡೇ ಉಪವಾಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ನಾನು ಬರೀ ಒಂದೊತ್ತೇ ಮಾಡ್ತಿರೋದು. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನಾನು ಉಪವಾಸ ಮಾಡಬೇಕು ಅಂತ ಹೇಳಿ ಸಂಕಲ್ಪ ತೊಗೊಂಡಿದ್ದೀನಿ.
ಅದಾದಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಇವಾಗ ನನಗೆ ಶಕ್ತಿ ಇಲ್ಲ, ಯಾಕಂದರೆ ನಾನು ಫೀಡಿಂಗ್ ಮದರ್ ಅಲ್ವಾ. ಸೊ ನಾರ್ಮಲ್ ಟೈಮಲ್ಲಿ ಅಂದರೆ ನಾ ಹೋಲ್ ಡೇ ಇರ್ತಿದ್ದೆ, ಬಟ್ ಈಗ ಇರಲಿಕ್ಕಾಗಲ್ಲ. ನಿಮ್ಗೇನಾದರೂ ವಯಸ್ಸಾಗಿತ್ತು ಅಂತ ಹೇಳಿದ್ರು ಕೂಡ ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ. ಫೋರ್ಸ್ಫುಲ್ಲಿ ನೀವು ಜಾಸ್ತಿ ನಮಗೆ ವೈಕುಂಠ ಸಿಗುತ್ತೆ ಅಂತ ಹೇಳಿ ಹೋಲ್ ಡೇ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಾಳೆ ನೀವೇ ಅನುಭವಿಸ್ತೀರಾ. ಡೆಫಿನೆಟ್ಲಿ ದೇವ್ರನ್ನ ಸ್ಮರಿಸ್ಕೊಂಡು ನಾವು ಉಪವಾಸ ಮಾಡೋವಾಗ ನಮಗೆ ಗೊತ್ತಾಗೋದಿಲ್ಲ ಹಶ್ವು. ಬಟ್ ಆದರೆ ಹೇಳ್ತಿರೋದೇನು ಅಂತ ಹೇಳಿದ್ರೆ ಒಂದು ಸಣ್ಣ ಕಿವಿ ಮಾತು, ನಾವು ತುಂಬಾ ಫಿಸಿಕಲಿ ವೀಕ್ ಆಗಿದ್ದೀವಿ ಅಂತ ನಮಗೆ ಗೊತ್ತಿದ್ರೆ ದೇವ್ರ ಮಕ್ಕಳು ನಾವು. ಸೊ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಹಶ್ವಾಗ್ತಿದೆ ಅಂದರೆ ನಾವು ಊಟ ತಿಂದರೆ ಅವರೇನು ಶಾಪ ಕೊಡೋದಿಲ್ಲ. ಸೊ ನಿಮ್ಗೆ ಆದರೆ ಒಂದೊತ್ತಾದರೆ ಒಂದೊತ್ತೇ ಮಾಡಿ, ಎರಡೊತ್ತಾದರೆ ಎರಡೊತ್ತು ಮಾಡಿ. ತುಂಬಾ ಶಕ್ತಿ ಇತ್ತು, ನೀವು ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಹೆಲ್ದಿಯಾಗಿದ್ದೀರಾ ಅಂತ ಹೇಳಿದ್ರೆ ಹೋಲ್ ಡೇ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಅದರಿಂದ ನಿಮಗೆ ಬೆನಿಫಿಟ್ಟೇ ಆಗುತ್ತೆ. ಇನ್ನು ಇವತ್ತಿನ ಪೂಜೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ದೇವ್ರ ಮನೆ ತುಂಬ ದೈವಿಕವಾಗಿತ್ತು. ಆ ತುಳಸಿ ಘಮ ಮನೆ ಎಲ್ಲ ಹರಡ್ಬಿಟ್ಟಿತ್ತು. ಇವತ್ತು ಪೂಜೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ದೇವ್ರ ನಾಮ ಎಲ್ಲ ಕೇಳಿಕೊಂಡು ವಿಷ್ಣು ಸಹಸ್ರನಾಮನ ಓದ್ಕೊಂಡು ಕೂತ್ಕೊಂಡಿದ್ದೆ. ಮೈಂಡು ಅಷ್ಟು ಕಾಮಾಗಿತ್ತು. ಇವತ್ತು ನೀವು ವೈಕುಂಠ ಏಕಾದಶಿಗೆ ಏನು ಸ್ಪೆಷಲಾಗಿ ಮಾಡಿದ್ರಿ ಅನ್ನೋದನ್ನು ತಿಳಿಸಿ, ಮತ್ತು ನೀವು ಉಪವಾಸ ಇದ್ರಾ ಇಲ್ವಾ ಅನ್ನೋದು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಪೂಜೆ ಮುಗಿಸೋದಕ್ಕೆ ಸ್ವಲ್ಪ ತಡ ಆಯಿತು. ನಮ್ಮ ಪುಟಾಣಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟ. ಅವನು ಮಧ್ಯ ಬಂದ ಮೇಲೆ ನಮಗೆ ಯಾವುದೇ ಕೆಲಸ ಮಾಡೋದಕ್ಕೂ ಆಗಿರಲಿಲ್ಲ. ಅಮ್ಮ ಪಾಪ ಸ್ವಲ್ಪ ಹೊತ್ತು ಮಲಗಿಸ್ಕೊಟ್ಬಿಟ್ಟು ಆಮೇಲೆ ಅವ್ರು 6 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೊರಟುಬಿಟ್ರು. ನಾನು ಫಸ್ಟು ಬೇಗ ದರ್ಶನ ಮಾಡ್ಕೊತೀನಿ ಅಂತ. 3 ಗಂಟೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಬಟ್ ಪಾಪ ಅವ್ರ ಕೈಯಲ್ಲಿ ಆಗಲಿಲ್ಲ. 6 ಗಂಟೆಗೆ ಹೋದವರು. ಆಮೇಲೆ ಮಗುನ ಒಬ್ಬನ್ನೇ ನಾನು ಸಂಭಾಳಿಸ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಪಾಪ 2 ದಿವಸದಿಂದ ಸ್ವಲ್ಪ ಕೋಲ್ಡು ಫೀವರ್ ಇದ್ದಿದ್ದರಿಂದ ಅವರು ಎದ್ದು ಸಂಭಾಳ್ಸೋಕ್ಕಾಗಿರಲಿಲ್ಲ. ಆಮೇಲೆ ಅವ್ರು ಬಂದ ಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ನಿಧಾನಕ್ಕೆ ಮಾಡಿಕೊಂಡೆ. ಸೊ ಸಮಾಧಾನವಾಗಿ ಪೂಜೆ ಆಯಿತು. ಇನ್ನೂ ನೆನ್ನೆ ಏನಾಯಿತು ಅಂತ ಹೇಳಿದ್ರೆ ಈವ್ನಿಂಗು ಅಡುಗೆ ಮಾಡೋದಕ್ಕೆ ಇಟ್ಟಿದ್ದೀನಿ, ಗ್ಯಾಸು ಖಾಲಿ ಆಗೋಗ್ಬಿಟ್ಟಿದೆ. ಸಿಲಿಂಡ್ರು ನಮ್ಮದು ಡಬಲ್ ಸಿಲಿಂಡ್ರ್ ಇದೆ, ಬಟ್ ನಾನು ಯಾವುದೋ ಗ್ಯಾನ್ದಲ್ಲಿ ಬುಕ್ಕೇ ಮಾಡಲಿಲ್ಲ. ಇದೆ ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಸ್ಟವ್ ಹಚ್ಚಿದ್ರೆ ಗ್ಯಾಸು ಉರಿತಾನೇ ಇಲ್ಲ. ಅನ್ನಕ್ಕೆ ಬೇರೆ ಇಟ್ಬಿಟ್ಟಿದ್ದೆ, ಇನ್ನು ವಿಸಿಲ್ ಬರಬೇಕಾಗಿತ್ತು, ಆಗನೇ ಆಫ್ ಆಗೋಗಿತ್ತು ಅದು. ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ನಮ್ಮ ಮನೆಯವ್ರು ನೋಡಿದ್ರೆ ಜಿಮ್ಮಿಗೆ ಹೋಗಿದ್ರು. ಆಮೇಲೆ ಪಕ್ಕದ ಮನೆ ಅಕ್ಕನ ಹೋಗಿ ಕೇಳಿದೆ, ಅವ್ರ ಹತ್ರನೂ ಇರಲಿಲ್ಲ. ಈ ಥರ ಟೈಮಲ್ಲಿ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ನಾನು ಒಂಥರ ಹಿಂದೆ ಮುಂದೆ ನೋಡ್ತೀನಿ ಒಂದು ಸ್ವಲ್ಪ ಹೆಲ್ಪ್ ಕೇಳೋದಕ್ಕೆ. ಸೊ ಆಗ ಸಂಕೋಚ ಪಟ್ಕೋಬೇಡಿ ಅಂತ ಹೇಳಿ ಅವರು ಕುಕ್ಕರ್ ತೊಗೊಬನ್ನಿ ನಾನೇ ಅನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಟೈಮ್ ಬೀಯಿಂಗ್ ಅವರು ಪಾಪ ತುಂಬ ಹೆಲ್ಪ್ ಮಾಡಿದ್ರು. ಅವ್ರು ಮಾಡಿದ ಅನ್ನನೇ ತೊಗೊಂಬಂದು, ಅಂದರೆ ನಮ್ಮ ಕುಕ್ಕರೇ ಕೊಟ್ಟಿದ್ದು. ಸೊ 2 ವಿಸಿಲ್ಲು ಮಾಡಿಕೊಂಡು ಅವ್ರು ತೊಗೊಂಬಂದು ಕೊಟ್ಟರು. ಅದಾದಮೇಲೆ ಅಣ್ಣ ಇದ್ದಾರೆ, ಅವ್ರಿಗೆ ಕೇಳಿದ್ವಿ, ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ, ನಾವು ಇಮಿಡಿಯೇಟ್ಲಿ ಕೊಟ್ಬಿಡ್ತೀವಿ, ನಾನೀಗ ಬುಕ್ ಮಾಡಿದ್ದೀನಿ ಅಂತ. ಪಾಪ ಅವರು ಸುಮಾರು ಜನಕ್ಕೆ ಫೋನ್ ಮಾಡಿದ್ರು, ಅವರೆಲ್ಲರೂ ಹೇಳಿದ್ರು ಇಲ್ಲ ನನ್ನ ಹತ್ರ ಅಂತ. ಫೈನಲಿ ನೋಡೋಣ ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಬೆಳಗ್ಗೆನೇ ಬಂದ್ಬಿಟ್ಟು ಅಣ್ಣ ಇದ್ರ ಮನೆಯವರು ಇದೆ ಅಂತ ಹೇಳಿದ್ರು, ತೊಗೊಂಬ ಅಂದರು. ಆಗ ಸಂತೋಷ ಆಯಿತು. ಹಬ್ಬ ಇವತ್ತು ಏನೂ ರಾಂಗಾಗಿ ಹೋಗಿಲ್ಲ. ಬೆಳಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಮೇಲೆ ಇದ್ದಿದ್ದು ಇಂಡಕ್ಷನ್ ಸ್ಟವ್ನ ಕೂಡ ಇಳಿಸಿ ಇಟ್ಕೊಂಡೆ ನಮ್ಮ ಮನೆಯವ್ರ ಹತ್ರ ಹೇಳಿಬಿಟ್ಟು. ಅದಾದಮೇಲೆ ಬೆಳಗ್ಗೆನೇ ಇನ್ನೂ ಟೀ ಕೂಡ ಇಡಲಿಲ್ಲ, ಯಾಕಂದರೆ ಪೂಜೆ ಮಾಡಬೇಕಾಗಿತ್ತಲ್ಲ ಆ ಟೈಮಲ್ಲಿ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡಬೇಕಂತ ಸ್ಟವ್ಗೆಲ್ಲನೂ ಅರ್ಶಿನ ಕುಂಕುಮ ಇಟ್ಟು ಇದು ಮಾಡಿದ್ದೆ. ಸೊ ಆ ಟೈಮ್ಗೆ ಅಣ್ಣ ಬಂದ್ಬಿಟ್ಟು ಇದು ಸಿಲಿಂಡ್ರ್ ಇದೆ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಸಖತ್ ಖುಷಿ ಆಯಿತು. ದೇವ್ರು ಯಾವ್ಯಾವ ರೂಪದಲ್ಲಿ ಬರ್ತಾರಂತ ನಮಗೆ ಗೊತ್ತೇ ಇರಲ್ಲ ಅಲ್ವಾ, ಸೀರಿಯಸ್ಲಿ. ಸೊ ಇವತ್ತೇನು ಮಾಡಬೇಕು ಅಡುಗೆಗೆ ಅನ್ನೋದೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಇಂಡಕ್ಷನ್ ಸ್ಟೋವಲ್ಲಿ ಮಾಡಬೇಕು ಅಲ್ವಾ, ಸೊ ಒಂದೇ ಸತಿ ಮಾಡಿಬಿಡೋಣ ಅಂತೆಲ್ಲ. ಆದರೆ ಯಾವುದೇ ಕಷ್ಟ ಕೊಡದೆ ದೇವರು ಈ ರೀತಿ ಬಚಾವ್ ಮಾಡಿದ್ರು ಅಂತ ಅಂದ್ಕೊಂಡೆ. ಸೊ ನಿಮ್ಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಏನೋ ಒಂದು ಕಷ್ಟ ಬಂತಲ್ಲಪ್ಪ ಅಂತ ಅಂದ್ಕೊಳ್ಳೋವಾಗ
ತಟ್ಟಂತ ಅದರಿಂದ ಪಾರಾದಾಗ ಮ್ಯಾಜಿಕ್ ಥರ ಅನಿಸಿರುತ್ತೆ ಅಲ್ವಾ? ಸೊ ಅದನ್ನು ಕಮೆಂಟ್ ಮಾಡಿ. ಅಮ್ಮ 6 ಗಂಟೆಗೆ ಹೋದವರು ಆಲ್ಮೋಸ್ಟ್ 9:30 ಒಳಗಡೆ ಎಲ್ಲ ದರ್ಶನ ಪಡ್ಕೊಂಡು ಮನೆಗೆ ಬಂದ್ಬಿಟ್ರು. ಇನ್ನು ನಾವು ಹೋಗೋವಾಗ 10 ಗಂಟೆ ಆಗಿತ್ತು. ತುಂಬಾ ಜನ ಇದ್ದರು, ಆದ್ರೂ ಬೇಗ ಬೇಗ ಪುಷ್ ಮಾಡಿ ಕಳಿಸ್ತಿದ್ರಲ್ವ, ಸೊ ಅದರಿಂದ ಬೇಗ ಮೂವ್ ಆಗ್ತಿತ್ತು. ಆ ದೇವ್ರ ದರ್ಶನ ಮಾಡೋದಕ್ಕೆ ಕಾತರವಾಗಿ ಕಾಯ್ತಾ ಇದ್ದೆ ನಾನಂತೂ. ಆ ಅಲಂಕಾರನ ನೋಡೋದಕ್ಕೆ 2 ಕಣ್ಣು ಸಾಲದು. ಸೀರಿಯಸ್ಲಿ ಎಲ್ಲ ಕಡೆ ಹೂಗಳಿಂದ ಅಲಂಕಾರ ಮಾಡಿದ್ರು. ವೈಕುಂಠ ಅಂತ ಹೇಳಿದ್ರೆ ಯಾವುದೇ ಅಡೆತಡೆ ಇಲ್ದಿರೋ ಅಂಥ ಸ್ಥಳನೇ ವೈಕುಂಠ ಅಂತ ಹೇಳ್ತಾರೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈಗ ನಾವು ದೇವಸ್ಥಾನದ ಪ್ರಮುಖವಾಗಿರುವಂಥ ಆಕರ್ಷಣೆ ಏನಂತ ಹೇಳಿದ್ರೆ ವೈಕುಂಠ ದ್ವಾರದ ಮುಂದೆ ಇದ್ದೀವಿ. ಸೊ ವರ್ಷಕ್ಕೊಂದ್ಸತಿ ಮಾತ್ರ ಈ ದ್ವಾರನ ತೆರೀತಾರೆ. ಸೊ ಇದರಲ್ಲಿ ನಾವು ಹಾದೋಗೋದ್ರಿಂದ ನಮಗೆ ಅದೃಷ್ಟ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದು ಕೇವಲ ಬಾಗಿಲು ಮಾತ್ರ ಅಲ್ಲ, ಇದು ನಮ್ಮ ಕಷ್ಟಗಳನ್ನೆಲ್ಲ ಹಿಂದ್ಗಡೆ ಬಿಟ್ಬಿಟ್ಟು ಸುಖ ಶಾಂತಿ ಕಡೆ ನಾವು ಹೆಜ್ಜೆ ಇಡುವಂಥ ಒಂದು ಪ್ರತೀತಿ. ಮತ್ತು ಇಲ್ಲಿ ನಡೆಯೋವಾಗ ಓಂ ನಮೋ ನಾರಾಯಣ ಅಂತ ಜಪಿಸ್ಕೊಳ್ಳೋದನ್ನು ಮರಿಬೇಡಿ. ಸೊ ನಿಮಗಿರೋ ಅಂಥ ಎಲ್ಲ ಕಷ್ಟಗಳು ದೂರ ಆಗಿ ಎಲ್ಲ ಸುಖಗಳು ಹತ್ರ ಆಗಬೇಕು ಅಂತ ನಾನು ಬಯಸ್ತೀನಿ. ಆ ಒಂದು ಕ್ಷಣ ನಾವು ವೈಕುಂಠ ದ್ವಾರದಿಂದ ಹೊರಗಡೆ ಹೋಗ್ತೀವಲ್ಲ, ಅದಷ್ಟು ಸುಂದರವಾಗಿ ಆಧ್ಯಾತ್ಮಿಕವಾಗಿರುತ್ತೆ. ಸೊ ನಿಮ್ಮದೇ ಏನೇ ಕೋರಿಕೆಗಳಿದ್ರೂ ಅದ್ರ ಅಡಿಲಿ ಹೋಗೋವಾಗ ಬೇಡ್ಕೊಂಡು ಹೋಗಿ, ಆದಷ್ಟು ಬೇಗ ಸಿದ್ಧಿ ಆಗುತ್ತೆ ಅಂತ ಅಂತಾರೆ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಿಷಿಯಸ್ ಟೈಮ್. ಇವತ್ತಿನ ವೈಕುಂಠ ಏಕಾದಶಿ ಪೂಜೆ ಮತ್ತು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಇವತ್ತಿನ ನನ್ನ ಪೂಜೆ, ನನ್ನ ರಂಗೋಲಿ, ನನ್ನ ಔಟ್ಫಿಟ್ಟು ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ತಿಳಿಸಿರೋ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.